ನಮಸ್ಕಾರ ಸ್ನೇಹಿತರೆ, ಇದು ಜನವರಿಯಿಂದ ಜೂನ್ವರೆಗಿನ ಪ್ರಚಲಿತ ವಿದ್ಯಮಾನಗಳ ಸರಣಿಯ ಎರಡನೇ ವಿಡಿಯೋ ಆಗಿದೆ. ಇದರಲ್ಲಿ ಸುಮಾರು 75 ಪ್ರಶ್ನೆಗಳನ್ನು ನಾನು ಕವರ್ ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ಪ್ರತಿಯೊಂದು ಜಿಲ್ಲೆಯ ಸ್ಥಳೀಯ ಭಕ್ಷ್ಯಗಳನ್ನು ಜನಪ್ರಿಯಗೊಳಿಸಲು ಒಂದು ಜಿಲ್ಲೆ ಒಂದು ಪಾಕಪದ್ಧತಿ ಯೋಜನೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಒನ್ ಡಿಸ್ಟ್ರಿಕ್ಟ್ ಒನ್ ಕ್ಯೂಸಿನ್. ಸರಿಯಾದ ಉತ್ತರ ಆಪ್ಷನ್ ಸಿ, ಉತ್ತರ್ ಪ್ರದೇಶ್. ನೆಕ್ಸ್ಟ್ ಕ್ವಶನ್, ವಿಶ್ವದ ಅತಿ ದೊಡ್ಡ ಸಂಕುಚಿತ ವಾಯುಶಕ್ತಿ ಶೇಖರಣಾ ಘಟಕದ ಕಾರ್ಯಾಚರಣೆಯನ್ನು ಯಾವ ದೇಶ ಪ್ರಾರಂಭಿಸಿದೆ? ಕಂಪ್ರೆಸ್ಡ್ ಏರ್ ಎನರ್ಜಿ ಸ್ಟೋರೇಜ್. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಚೈನಾ. ಜನವರಿ 2026ರಲ್ಲಿ ಯಾವ ತಂತ್ರಜ್ಞಾನ ಕಂಪನಿಯು ಮಾಯಾ 200 ಹೆಸರಿನ ತನ್ನ ಎರಡನೇ ತಲೆಮಾರಿನ ಇನ್ ಹೌಸ್ ಎಐ ಚಿಪ್ ಅನ್ನು ಬಿಡುಗಡೆ ಮಾಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಮೈಕ್ರೋಸಾಫ್ಟ್. ನೆಕ್ಸ್ಟ್ ಕ್ವಶನ್, ಜನವರಿ 2026ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು PM ಸ್ವನಿಧಿ ಕ್ರೆಡಿಟ್ ಕಾರ್ಡ್ ಅನ್ನು ಎಲ್ಲಿ ಬಿಡುಗಡೆ ಮಾಡಿದರು? ಸರಿಯಾದ ಉತ್ತರ ಆಪ್ಷನ್ ಬಿ, ತಿರುವನಂತಪುರಂ, ಕೇರಳ. ಕೇರಳದ ಈಗ ಪ್ರಸ್ತುತ ಹೆಸರು ಕೇರಳಂ ಅಂತ ಚೇಂಜ್ ಮಾಡ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನಂದ್ರೆ ದೇಶದ ಲಕ್ಷಾಂತರ ಬೀದಿ ಬದಿ ವ್ಯಾಪಾರಿಗಳನ್ನು ಔಪಚಾರಿಕ ಹಣಕಾಸು ವ್ಯವಸ್ಥೆಯನ್ನು ಜೋಡಿಸುವುದಾಗಿದೆ. PM ಸ್ವನಿಧಿ ಫುಲ್ ಫಾರ್ಮ್ ಪ್ರಧಾನ ಮಂತ್ರಿ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ, ಲಾಂಚ್ಡ್ ಇನ್ June 1, 2020. ನೆಕ್ಸ್ಟ್ ಕ್ವಶನ್, ರಷ್ಯಾದ ಸೂಯೆಜ್ ರಾಕೆಟ್ ಮೂಲಕ ಪಾಯ, ಜಾಪಾಟು ಮತ್ತು ಕೌಸರ್ 1.5 ಉಪಗ್ರಹಗಳನ್ನು ಯಾವ ದೇಶ ಉಡಾವಣೆ ಮಾಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಇರಾನ್. ನೆಕ್ಸ್ಟ್ ಕ್ವಶನ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆಗಳ ಸಮಗ್ರ ವಿತರಣೆಗಾಗಿ ಪಕುಂಡಿ ಪೋರ್ಟಲ್ ಅನ್ನು ಯಾವ ಕೇಂದ್ರ ಸಚಿವರು ಪ್ರಾರಂಭಿಸಿದರು? ಸರಿಯಾದ ಉತ್ತರ ಆಪ್ಷನ್ ಸಿ, ಅನ್ನಪೂರ್ಣ ದೇವಿ. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಮೆನೋಪಾಸ್ ಕ್ಲಿನಿಕ್ ಅನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಮಹಾರಾಷ್ಟ್ರ. ಭಾರತ ಮತ್ತು ಫ್ರಾನ್ಸ್ ನೇತೃತ್ವದ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಸೇರಿದಂತೆ 66 ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಹಿಂದೆ ಸರಿಯುವುದಾಗಿ ಯಾವ ದೇಶ ಘೋಷಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, USA. ನೆಕ್ಸ್ಟ್ ಕ್ವಶನ್, ಜನವರಿ 2026ರಲ್ಲಿ ಭಾರತದ ಮೊದಲ ಮೀಸಲಾದ ಡೀಪ್ ಟೆಕ್ ಸ್ಟಾರ್ಟ್ಅಪ್ ನೀತಿ 2025-26 ಯಾವ ರಾಜ್ಯ ಅನಾವರಣಗೊಳಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ತಮಿಳುನಾಡು. ನೆಕ್ಸ್ಟ್ ಕ್ವಶನ್, ಸಿಕಲ್ ಸೆಲ್ ರಕ್ತಹೀನತೆಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣಕ್ಕಾಗಿ ಜನವರಿ 2026ರಲ್ಲಿ ಯಾವ ರಾಜ್ಯ ಸರ್ಕಾರವು ಅರುಣೋದಯ ಎಂಬ ವಿಶೇಷ ಅಭಿಯಾನವನ್ನು ಪ್ರಾರಂಭಿಸಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಮಹಾರಾಷ್ಟ್ರ. ಗಣರಾಜ್ಯೋತ್ಸವದ 2026ರ ಪರೇಡ್ನಲ್ಲಿ ಯಾವ ರಾಜ್ಯದ ಸ್ತಬ್ಧಚಿತ್ರ ಅಂದ್ರೆ ಟ್ಯಾಬ್ಲೋ ಪ್ರಥಮ ಬಹುಮಾನವನ್ನು ಗೆದ್ದುಕೊಂಡಿತ್ತು? ಸರಿಯಾದ ಉತ್ತರ ಆಪ್ಷನ್ ಸಿ, ಮಹಾರಾಷ್ಟ್ರ. ನೆಕ್ಸ್ಟ್ ಕ್ವಶನ್, ಜನವರಿ 2026ರಲ್ಲಿ ಸತತ 7ನೇ ಬಾರಿಗೆ ಉಗಾಂಡದ ಅಧ್ಯಕ್ಷರಾಗಿ ಯಾರು ಚುನಾಯಿತರಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಯೋವೇರಿ ಮುಸೆವೇನಿ. ಉಗಾಂಡದ ಕ್ಯಾಪಿಟಲ್ ಕಂಪಾಲ, ಯುಗಾಂಡದ ಕರೆನ್ಸಿ ಯುಗಾಂಡನ್ ಶಿಲ್ಲಿಂಗ್. ನೆಕ್ಸ್ಟ್ ಕ್ವಶನ್, ಜನವರಿ 2026ರಲ್ಲಿ ಭಾರತೀಯ ರೈಲ್ವೆಯ ಅತ್ಯುನ್ನತ ಸೇವಾ ಪ್ರಶಸ್ತಿಯಾದ ಅತಿ ವಿಶಿಷ್ಟ ರೈಲ್ವೆ ಪುರಸ್ಕಾರದಿಂದ ಯಾರನ್ನು ಗೌರವಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಚಂದನ್ ಸಿನ್ಹಾ. ನೆಕ್ಸ್ಟ್ ಕ್ವಶನ್, ಜನವರಿ 26, 2026ರಂದು ಭಾರತವು ಎಷ್ಟನೇ ಗಣರಾಜ್ಯೋತ್ಸವವನ್ನು ಆಚರಿಸಿತು? ಸರಿಯಾದ ಉತ್ತರ ಆಪ್ಷನ್ ಸಿ, 77th ರಿಪಬ್ಲಿಕ್ ಡೇ. ಇದೇ ಮೊದಲ ಬಾರಿಗೆ ಇಬ್ಬರು ಮುಖ್ಯ ಅತಿಥಿಗಳು ಭಾಗವಹಿಸಿದ್ದರು. ಯಾರಂದ್ರೆ ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೆಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಅಂಟೋನಿಯಾ ಕೋಸ್ಟಾ. ಗಣರಾಜ್ಯೋತ್ಸವದ 2026 ಥೀಮ್ ಏನಂದ್ರೆ 150 years ಆಫ್ ಒಂದೇ ಮಾತರಂ. ನೆಕ್ಸ್ಟ್ ಕ್ವಶನ್, ಜಮ್ಮು ಮತ್ತು ಕಾಶ್ಮೀರದ ಕಿಶ್ತ್ವಾರ್ನಲ್ಲಿರುವ ಭಯೋತ್ಪಾದಕರ ಅಡಗುತಾಣಗಳ ವಿರುದ್ಧ ಭಾರತೀಯ ಭದ್ರತಾ ಪಡೆಗಳು ಪ್ರಾರಂಭಿಸಿದ ಕಾರ್ಯಾಚರಣೆ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಬಿ, ಆಪರೇಷನ್ ತ್ರಾಶಿ 1. ನೆಕ್ಸ್ಟ್ ಕ್ವಶನ್, ಸಂಶೋಧನಾ ವಿದ್ವಾಂಸರಿಗೆ ನಿಯಮಿತ ಮಾಸಿಕ ನೆರವು ನೀಡಲು ಯಾವ ರಾಜ್ಯವು ಅಟಲ್ ವಿಚಲ್ ಅಗ್ರಗಾಮಿ ಯೋಜನೆಯನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅಸ್ಸಾಂ. ಈ ಯೋಜನೆಯಡಿ ಸಂಶೋಧಕರಿಗೆ ತಿಂಗಳಿಗೆ 25,000 ರೂಪಾಯಿಗಳ ಆರ್ಥಿಕ ನೆರವು ನೀಡಲಾಗುತ್ತದೆ ಮತ್ತು ದೈಹಿಕವಾಗಿ ವಿಕಲಚೇತನರಾಗಿರುವ ಸಂಶೋಧನಾ ವಿದ್ವಾಂಸರಿಗೆ ಅಂದರೆ ರಿಸರ್ಚ್ ಸ್ಕಾಲರ್ಸ್ಗಳಿಗೆ 40,000 ರೂಪಾಯಿಗಳ ಮಾಸಿಕ ನೆರವು ನೀಡಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಗಣರಾಜ್ಯೋತ್ಸವ 2026ರ ಪರೇಡ್ನಲ್ಲಿ 140 ಪುರುಷ ಸಿಬ್ಬಂದಿಗಳನ್ನು ಒಳಗೊಂಡ CRPF ತುಕಡಿಯನ್ನು ಮುನ್ನಡೆಸಿದ ಮೊದಲ ಮಹಿಳಾ ಅಧಿಕಾರಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಸಿಮ್ರಾನ್ ಬಾಲಾ. ನೆಕ್ಸ್ಟ್ ಕ್ವಶನ್, ಜನವರಿ 2026ರಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ದಾವೋಸ್ನಲ್ಲಿ ನಡೆದ ವಿಶ್ವ ಆರ್ಥಿಕ ವೇದಿಕೆಯ 56ನೇ ವಾರ್ಷಿಕ ಸಭೆಯ ಥೀಮ್ ಏನಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಬಿ, ಸ್ಪಿರಿಟ್ ಆಫ್ ಡೈಲಾಗ್. ನೆಕ್ಸ್ಟ್ ಕ್ವಶನ್, ಅಟಲ್ ಪಿಂಚಣಿ ಯೋಜನೆಯನ್ನು 2030-31ರವರೆಗೆ ಮುಂದುವರಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಯೋಜನೆಯನ್ನು ಮೂಲತಃ ಯಾವಾಗ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, 9th May 2015. ಈ ಯೋಜನೆಯನ್ನ ಮೊದಲು ಪ್ರಾರಂಭ ಮಾಡಿದ್ದು ನರೇಂದ್ರ ಮೋದಿ ಅವರು. ಇದು ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. 60 ವರ್ಷ ವಯಸ್ಸಿನ ನಂತರ ಎಲ್ಲಾ ನಾಗರಿಕರಿಗೆ ಕನಿಷ್ಠ 1,000ದಿಂದ 5,000ವರೆಗಿನ ಖಾತರಿಪಡಿಸಿದ ಪಿಂಚಣಿ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಗೆ ಸೇರಲು ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 40 ವರ್ಷಗಳಾಗಿರಬೇಕು.
ನೆಕ್ಸ್ಟ್ ಕ್ವಶನ್, ವಿಶ್ವಸಂಸ್ಥೆ 2026 ಇಂಟರ್ನ್ಯಾಷನಲ್ ಇಯರ್ ಆಫ್ ರೇಂಜ್ ಲ್ಯಾಂಡ್ಸ್ ಆ್ಯಂಡ್ ಪೆಸ್ಟೋರಲಿಸ್ಟ್ಸ್ ಎಂದು ಘೋಷಿಸಿದೆ. ಈ ಪ್ರಸ್ತಾವನೆಯನ್ನು ಯಾವ ದೇಶ ಸಲ್ಲಿಸಿತ್ತು? ಸರಿಯಾದ ಉತ್ತರ ಆಪ್ಷನ್ ಸಿ, ಮಂಗೋಲಿಯಾ. ನೆಕ್ಸ್ಟ್ ಕ್ವಶನ್, ಜನವರಿ 2026 ಪರಮಾಣು ಶಕ್ತಿ ನಿಯಂತ್ರಣ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಎ.ಕೆ. ಬಾಲಸುಬ್ರಮಣಿಯನ್. ಪರಮಾಣು ಶಕ್ತಿ ನಿಯಂತ್ರಣ ಮಂಡಳಿಯನ್ನು 1983 ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ಮುಂಬೈನಲ್ಲಿದೆ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಯುವ ದಿನ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, 12th ಜನವರಿ. ಈ ದಿನವನ್ನು ಭಾರತದ ಶ್ರೇಷ್ಠ ದಾರ್ಶನಿಕ ಹಾಗೂ ಆಧ್ಯಾತ್ಮಿಕ ನಾಯಕ ಸ್ವಾಮಿ ವಿವೇಕಾನಂದರ ಜನ್ಮದಿನದ ನೆನಪಿಗಾಗಿ ಆಚರಿಸಲಾಗ್ತದೆ. 2026 ಥೀಮ್ ಏನಂದ್ರೆ ಇಗ್ನೈಟ್ ದಿ ಸೆಲ್ಫ್, ಇಂಪ್ಯಾಕ್ಟ್ ದಿ ವರ್ಲ್ಡ್. ಈ ರಾಷ್ಟ್ರೀಯ ಯುವ ದಿನವನ್ನು 1985 ಪ್ರತಿ ವರ್ಷ ಆಚರಿಸ್ತಾ ಬಂದಿದ್ದೇವೆ. ನೆಕ್ಸ್ಟ್ ಕ್ವಶನ್, ಜನವರಿ 2026 ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಗಳ ಪ್ರಶಸ್ತಿಯನ್ನು ಯಾವ ಭಾರತೀಯ ಸೇನಾ ಅಧಿಕಾರಿಗೆ ನೀಡಿ ಗೌರವಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ವಾತಿ ಶಾಂತಾ ಕುಮಾರ್. ನೆಕ್ಸ್ಟ್ ಕ್ವಶನ್, ಜನವರಿ 2026 ಮೆಟಾದ ನೂತನ ಅಧ್ಯಕ್ಷೆ ಅಥವಾ ಉಪಾಧ್ಯಕ್ಷೆಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಡಿನಾ ಪೊವೆಲ್ ಮೆಕ್ಕಾರ್ಮಿಕ್. ಮೆಟಾ ಕಂಪನಿ ಸ್ಥಾಪನೆಯಾದ ವರ್ಷ 2014. ಇದರ ಪ್ರಧಾನ ಕಚೇರಿ ಕ್ಯಾಲಿಫೋರ್ನಿಯಾದಲ್ಲಿದೆ ಮತ್ತು ಇದರ ಪ್ರಸ್ತುತ ಸಿಇಒ ಮಾರ್ಕ್ ಜುಗರ್ಬರ್ಗ್. ನೆಕ್ಸ್ಟ್ ಕ್ವಶನ್, 15 ಜನವರಿ 2026 ವಾರ್ಷಿಕ ಸೇನಾ ದಿನದ ಪೆರೇಡ್ ಅನ್ನು ಯಾವ ಭಾರತೀಯ ನಗರ ಆಯೋಜಿಸಿತ್ತು? ಸರಿಯಾದ ಉತ್ತರ ಆಪ್ಷನ್ ಡಿ, ಜೈಪುರ್. ಇದು 78ನೇ ಸೇನಾ ದಿನಾಚರಣೆಯ ಸಂದರ್ಭದಲ್ಲಿ ನಡೆಯಿತು. ಈ ಪೆರೇಡ್ನ ಥೀಮ್ ನೆಟ್ವರ್ಕಿಂಗ್ ಅಂಡ್ ಡಾಟಾ ಸೆಂಟ್ರಿಸಿಟಿ. ನೆಕ್ಸ್ಟ್ ಕ್ವಶನ್, ಜನವರಿ 2026 ಭಾರತಕ್ಕೆ ಅಮೆರಿಕದ ನೂತನ ರಾಯಭಾರಿಯಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಸೆರ್ಜಿಯೋ ಗೋರ್. ಜನವರಿ 2026 ಮಕರ ವಿಳಕ್ಕು ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಈ ಮಕರ ವಿಳಕ್ಕು ಹಬ್ಬ ಅಂದ್ರೆ ಇದು ಮಕರ ಸಂಕ್ರಾಂತಿ ಹಬ್ಬ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕೇರಳ. ಇದನ್ನ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಲೋಹಿರಿ ಅಂತ ಆಚರಿಸ್ತಾರೆ. ತಮಿಳುನಾಡಿನಲ್ಲಿ ಪೊಂಗಲ್ ಹಬ್ಬ ಅಂತ ಆಚರಿಸ್ತಾರೆ. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಇದನ್ನು ಸಂಕ್ರಾಂತಿ ಅಂತಾನೆ ಆಚರಿಸ್ತಾರೆ. ಅಸ್ಸಾಂನಲ್ಲಿ ಇದು ಮಾಘ ಬಿಹು ಅಂತ ಆಚರಿಸ್ತಾರೆ. ನೆಕ್ಸ್ಟ್ ಕ್ವಶನ್, ತನ್ನ ಲಾಜಿಸ್ಟಿಕ್ ಮತ್ತು ದಾಸ್ತಾನು ನಿರ್ವಹಣೆಯನ್ನು ಆಧುನೀಕರಿಸಲು ಜನವರಿ 2026 ಭಾರತೀಯ ಸೇನೆಯು ಯಾವ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿತು? ಸರಿಯಾದ ಉತ್ತರ ಆಪ್ಷನ್ ಎ, ಡೈಮ್. ಡೈಮ್ ಫುಲ್ ಫಾರ್ಮ್ ಏನಂದ್ರೆ ಡಿಪೋರ್ಟ್ ಇಂಟಿಗ್ರೇಷನ್ ಮ್ಯಾನೇಜ್ಮೆಂಟ್ ಅಡಿಷನ್. ನೆಕ್ಸ್ಟ್ ಕ್ವಶನ್, ಗೇಲ್ ನೂತನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ದೀಪಕ್ ಗುಪ್ತಾ. ಗೇಲ್ ಅನ್ನು 1984 ಸ್ಥಾಪನೆಯಾಯಿತು. ಇದರ ಪ್ರಧಾನ ಕಚೇರಿ ಇರುವುದು ನವದೆಹಲಿಯಲ್ಲಿ. ಗೇಲ್ ಫುಲ್ ಫಾರ್ಮ್ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. ನೆಕ್ಸ್ಟ್ ಕ್ವಶನ್, ಜಮೀನುಗಳ ಡಿಜಿಟಲ್ ದಾಖಲೆ ಮತ್ತು ಗುರುತಿಸುವಿಕೆಗಾಗಿ ಭೂ ಆಧಾರ್ ಯೋಜನೆಯನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ದಿಲ್ಲಿ. ನೆಕ್ಸ್ಟ್ ಕ್ವಶನ್, ಯಾವ ದೇಶದ ವ್ಯಾಲಿ ಆಫ್ ದಿ ಕಿಂಗ್ಸ್ನಲ್ಲಿ 2000 ವರ್ಷಗಳ ಹಿಂದಿನ ತಮಿಳು ಬ್ರಾಹ್ಮಿ ಶಾಸನಗಳು ಪತ್ತೆಯಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಈಜಿಪ್ಟ್. ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ನೂತನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ರಸನ್ನ ಕುಮಾರ್ ಡಿ. ನೆಕ್ಸ್ಟ್ ಕ್ವಶನ್, ಚಳಿಗಾಲದ ಒಲಿಂಪಿಕ್ಸ್ ಇತಿಹಾಸದಲ್ಲಿ ಅತಿ ಹೆಚ್ಚು ಅಂದರೆ 9 ಚಿನ್ನದ ಪದಕಗಳನ್ನು ಗೆದ್ದ ಮೊದಲ ಕ್ರೀಡಾಪಟು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಜೋಹನ್ನಸ್ ಹಸ್ಪ್ಲಟ್ ಕ್ಲಾಬೋ. ನೆಕ್ಸ್ಟ್ ಕ್ವಶನ್, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಏರ್ಬಸ್ H125 ಹೆಲಿಕಾಪ್ಟರ್ಗಳಿಗಾಗಿ ಭಾರತದ ಮೊದಲ ಖಾಸಗಿ ವಲಯದ ಅಂತಿಮ ಅಸೆಂಬ್ಲಿ ಲೈನ್ ಎಲ್ಲಿ ಉದ್ಘಾಟಿಸಿದರು? ಸರಿಯಾದ ಉತ್ತರ ಆಪ್ಷನ್ ಬಿ, ವೇಮಾಂಗಲ್, ಕರ್ನಾಟಕ. ಇದು ವೇಮಾಗಲ್ ಆಗಬೇಕಿತ್ತು, ವೇಮಾಗಲ್. ನೆಕ್ಸ್ಟ್ ಕ್ವಶನ್, ವಿಶ್ವ ಮಾನವಶಾಸ್ತ್ರ ದಿನ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಜನವರಿ 19. ಈ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ ತಿಂಗಳ 3ನೇ ಗುರುವಾರದಂದು ಆಚರಿಸಲಾಗುತ್ತದೆ. ಈ ವರ್ಷದ ಥೀಮ್ ಏನಂದ್ರೆ ಸೆಲೆಬ್ರೇಟ್, ಎಂಗೇಜ್ ಅಂಡ್ ಇನ್ಸ್ಪೈರ್. ನೆಕ್ಸ್ಟ್ ಕ್ವಶನ್, ಮೇ 2026 ಯಾವ ರಾಜ್ಯದಲ್ಲಿ ಗಂಗಮ್ಮ ಜಾತ್ರೆ ಹಬ್ಬವನ್ನು ಆಚರಿಸಲಾಯಿತು? ಇದಕ್ಕೆ ಉತ್ತರ ಆಪ್ಷನ್ ಸಿ, ಆಂಧ್ರ ಪ್ರದೇಶ್. ಟಿಬೇಟಿಯನ್ ಹೊಸ ವರ್ಷವಾದ ಲೋಸಾರ್ ಉತ್ಸವವನ್ನು ಎಲ್ಲಿ ಆಚರಿಸಲಾಗುತ್ತದೆ? ಈ ಹಬ್ಬವನ್ನು ಹಿಮಾಚಲ್ ಪ್ರದೇಶ್ ಅಂಡ್ ಲಡಾಖ್ಗಳು ಆಚರಿಸ್ತಾರೆ. ಗ್ಯಾಂಗ್ಟಾಕ್ ಸಿಕ್ಕಿಮರು ಆಚರಿಸ್ತಾರೆ. ಅರುಣಾಚಲ್ ಪ್ರದೇಶದಲ್ಲೂ ಕೂಡ ಆಚರಿಸ್ತಾರೆ. ದ ಆನ್ಸರ್ ಇಸ್ ಆಲ್ ಆಫ್ ದಿ ಅಬವ್. ಭಾರತದ ಅಭಿವೃದ್ಧಿಗೆ ಗಮನಾರ್ಹ ಕೊಡುಗೆ ನೀಡಿದ ವ್ಯಕ್ತಿಗಳನ್ನು ಗೌರವಿಸಲು ಭವ್ಯ ಭಾರತ್ ಭೂಷಣ್ ಪ್ರಶಸ್ತಿಯನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಇಶಾ ಫೌಂಡೇಶನ್. ನೆಕ್ಸ್ಟ್ ಕ್ವಶನ್, 20 ಫೆಬ್ರವರಿ 2026 ಯಾವ 2 ಭಾರತೀಯ ರಾಜ್ಯಗಳು ತಮ್ಮ ಸಂಸ್ಥಾಪನಾ ದಿನವನ್ನು ಆಚರಿಸಿಕೊಂಡವು? ಸರಿಯಾದ ಉತ್ತರ ಆಪ್ಷನ್ ಬಿ, ಅರುಣಾಚಲ್ ಪ್ರದೇಶ್ ಅಂಡ್ ಮಿಜೋರಾಂ. ಈ 2 ರಾಜ್ಯಗಳನ್ನು ಫೆಬ್ರವರಿ 20, 1980 ಸ್ಥಾಪನೆ ಮಾಡಲಾಗಿತ್ತು.
ನೆಕ್ಸ್ಟ್ ಕ್ವಶನ್, ಫೆಬ್ರವರಿ 2026ರಲ್ಲಿ 6ನೇ ಭಾರತ ಫ್ರಾನ್ಸ್ ವಾರ್ಷಿಕ ರಕ್ಷಣಾ ಸಂವಾದ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಬೆಂಗಳೂರು. ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಫ್ರಾನ್ಸ್ನ ರಕ್ಷಣಾ ಸಚಿವೆ ಕ್ಯಾಥರಿನ್ ಅವರು ಇದರಲ್ಲಿ ಭಾಗವಹಿಸಿದ್ದರು. ನೆಕ್ಸ್ಟ್ ಕ್ವಶನ್, ವಿಶ್ವ ಸಾಮಾಜಿಕ ನ್ಯಾಯ ದಿನ 2026 ಯಾವ ದಿನಾಂಕದಂದು ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಫೆಬ್ರವರಿ 20. ಇದರ ಥೀಮ್ ಏನಂದ್ರೆ ರಿನ್ಯೂವ್ಡ್ ಕಮಿಟ್ಮೆಂಟ್ ಟು ಸೋಷಿಯಲ್ ಡೆವಲಪ್ಮೆಂಟ್ ಅಂಡ್ ಸೋಷಿಯಲ್ ಜಸ್ಟಿಸ್. ಭಾರತದ ಮೊದಲ ಗಿಗಾವ್ಯಾಟ್ ಪ್ರಮಾಣದ ಎಐ ಕಾರ್ಖಾನೆಯನ್ನು ನಿರ್ಮಿಸಲು L&T ಯಾವ ಕಂಪನಿಯೊಂದಿಗೆ ಪಾಲುದಾರಿಕೆ ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಎನ್ವಿಡಿಯಾ. ನೆಕ್ಸ್ಟ್ ಕ್ವಶನ್, ದೇಶದ ಮೊದಲ ಪ್ರಾದೇಶಿಕ ಕ್ಷಿಪ್ರ ಸಾರಿಗೆ ವ್ಯವಸ್ಥೆ ನಮೋ ಭಾರತ್ ರೈಲು ಕಾರಿಡಾರ್ ಮತ್ತು ಮೆಟ್ರೋ ನೆಟ್ವರ್ಕ್ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ನಗರದಲ್ಲಿ ಉದ್ಘಾಟಿಸಿದರು? ಸರಿಯಾದ ಉತ್ತರ ಆಪ್ಷನ್ ಬಿ, ಮೀರತ್. ನೆಕ್ಸ್ಟ್ ಕ್ವಶನ್, ಕೇಂದ್ರ ಆರೋಗ್ಯ ಸಚಿವ JP ನಡ್ಡಾ ಅವರು ಸ್ಥಳೀಯವಾಗಿ ತಯಾರಿಸಿದ ಟೆಟನಸ್ ಮತ್ತು ಡಿಪ್ತೀರಿಯಾ ಲಸಿಕೆಯನ್ನು ಎಲ್ಲಿ ಬಿಡುಗಡೆ ಮಾಡಿದ್ದಾರೆ? ಇದರ ಉತ್ತರ ಆಪ್ಷನ್ ಸಿ, ಸೆಂಟ್ರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಕೊಸೌಲಿ. ನೆಕ್ಸ್ಟ್ ಕ್ವಶನ್, ಫೆಬ್ರವರಿ 2026ರಲ್ಲಿ ಹಿಂದೂ ಮಹಾಸಾಗರ ನೌಕಾ ವಿಚಾರ ಸಂಕಿರಣದ ಅಧ್ಯಕ್ಷತೆಯನ್ನು ಯಾವ ದೇಶ ವಹಿಸಿಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಇಂಡಿಯಾ. ನೆಕ್ಸ್ಟ್ ಕ್ವಶನ್, ಫೆಬ್ರವರಿ 2026ರಲ್ಲಿ ಪಂಜಾಬ್ ಸ್ಟೇಟ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನ ಮೊದಲ ಮಹಿಳಾ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಹರ್ಷರನ್ ಕೌರ್ ರಹಾನ್. ನೆಕ್ಸ್ಟ್ ಕ್ವಶನ್, ಡಿಲಿಮಿಟೇಷನ್ ಬಿಲ್ 2026 ಅಡಿಯಲ್ಲಿ ಪ್ರಸ್ತುತ ಇರುವ 543ರಿಂದ ಲೋಕಸಭಾ ಸ್ಥಾನಗಳ ಗರಿಷ್ಠ ಸಂಖ್ಯೆಯನ್ನು ಎಷ್ಟಕ್ಕೆ ಹೆಚ್ಚಿಸಲು ಪ್ರಸ್ತಾಪಿಸಲಾಗಿದೆ? ಇದರ ಉತ್ತರ ಆಪ್ಷನ್ ಸಿ, 850, 850. ನೆಕ್ಸ್ಟ್ ಕ್ವಶನ್, UN ನೇತೃತ್ವದ 20 ಸಿಟೀಸ್ ಟು ವರ್ಲ್ಡ್ ಜೀರೋ ವೇಸ್ಟ್ ಉಪಕ್ರಮದಲ್ಲಿ ಏರ್ಪಡೆಯಾದ ಏಕೈಕ ಭಾರತೀಯ ನಗರ ಯಾವುದು? ಅಂದರೆ ಶೂನ್ಯ ತ್ಯಾಜ್ಯದತ್ತ 20 ನಗರಗಳು, ಅಂದರೆ 20 ಸಿಟೀಸ್ ಟುವರ್ಡ್ಸ್ ಜೀರೋ ವೇಸ್ಟ್. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ವರ್ಕಳ, ಕೇರಳ. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ರಾಷ್ಟ್ರೀಯ ಸುಧಾರಿತ ಸ್ಫೋಟಕ ಸಾಧನ ಡೇಟಾ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಯಾರು ಪ್ರಾರಂಭಿಸಿದರು? ಸರಿಯಾದ ಉತ್ತರ ಆಪ್ಷನ್ ಸಿ, ಅಮಿತ್ ಶಾ. ನೆಕ್ಸ್ಟ್ ಕ್ವಶನ್, ಜನವರಿ 2026ರಲ್ಲಿ ವೀಲ್ ಫಾರ್ ಪೀಸ್ 2026 ಎಂಬ ಬಹುರಾಷ್ಟ್ರೀಯ ನೌಕಾ ಅಭ್ಯಾಸವನ್ನು ಯಾವ ದೇಶ ಆಯೋಜಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಸೌತ್ ಆಫ್ರಿಕಾ. ಜನವರಿ 2026ರಲ್ಲಿ ಯಾವ ರಾಜ್ಯವು ಅರಲಂ ವನ್ಯಜೀವಿ ಅಭಯಾರಣ್ಯವನ್ನು ತನ್ನ ಮೊದಲ ಅಧಿಕೃತ ಚಿಟ್ಟೆ ಅಭಯಾರಣ್ಯವೆಂದು ಘೋಷಿಸಿದೆ? ಇದರ ಉತ್ತರ ಆಪ್ಷನ್ ಸಿ, ಕೇರಳ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಭೌಗೋಳಿಕ ದಿನ 2026 ಯಾವಾಗ ಆಚರಿಸಲಾಯಿತು? ಉತ್ತರ ಆಪ್ಷನ್ ಬಿ, ಜನವರಿ 27. ಇದರ ಥೀಮ್ ಅಂದರೆ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಕನ್ಸರ್ವೇಷನ್ ಪ್ರೊಟೆಕ್ಟಿಂಗ್ ಅವರ್ ಪ್ಲಾನೆಟ್. ನೆಕ್ಸ್ಟ್ ಕ್ವಶನ್, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯು ಜನವರಿ 1, 2026 ತನ್ನ ಎಷ್ಟನೇ ಸಂಸ್ಥಾಪನಾ ದಿನವನ್ನು ಆಚರಿಸಿತು? ಅಂದರೆ ವಿಚ್ ಫೌಂಡೇಶನ್ ಡೇ ಡಿಡ್ ದ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸೆಲೆಬ್ರೇಟೆಡ್ ಆನ್ ಜನವರಿ 1, 2026? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ, 68th ಫೌಂಡೇಶನ್ ಡೇ. DRDO ಸ್ಥಾಪನೆ ಆದಂಥ ವರ್ಷ ಜನವರಿ 1958. ಇದರ ಪ್ರಧಾನ ಕಚೇರಿ ಇರುವಂಥದ್ದು ನವದೆಹಲಿಯಲ್ಲಿ. ನೆಕ್ಸ್ಟ್ ಕ್ವಶನ್, ಪುರಾತತ್ವಶಾಸ್ತ್ರಜ್ಞರು ಕುಶಾಣರ ಕಾಲದ ಸುಮಾರು 2000 ವರ್ಷಗಳ ಹಿಂದಿನ ಬೌದ್ಧ ಸ್ಥಳವನ್ನು ಎಲ್ಲಿ ಪತ್ತೆ ಮಾಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಜೆಹಾನ್ಪೋರ, ಜಮ್ಮು ಆ್ಯಂಡ್ ಕಾಶ್ಮೀರ್. ನೆಕ್ಸ್ಟ್ ಕ್ವಶನ್, ತನ್ನ 400 ವರ್ಷಗಳ ಹಳೆಯ ಸಾಂಪ್ರದಾಯಿಕ ಅಂಚೆ ಸೇವೆಯನ್ನು ಸ್ಥಗಿತಗೊಳಿಸಿದ ವಿಶ್ವದ ಮೊದಲ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಡೆನ್ಮಾರ್ಕ್. ಡೆನ್ಮಾರ್ಕ್ ಯುರೋಪ್ ಖಂಡದಲ್ಲಿರುವ ಒಂದು ದೇಶ. ಇದರ ರಾಜಧಾನಿ ಕೋಪನ್ ಹೇಗನ್ ಮತ್ತು ಇಲ್ಲಿ ಬಳಸುವ ಕರೆನ್ಸಿ ಕ್ರೋನ್. ತಂತೈ ಪೆರಿಯಾರ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಅಖಿಲ ಭಾರತ ಹುಲಿ ಅಂದಾಜು 2026 ಮೊದಲ ಹಂತವು ಯಾವ ರಾಜ್ಯದಲ್ಲಿ ಪ್ರಾರಂಭವಾಗಿದೆ? ಉತ್ತರ ಆಪ್ಷನ್ ಡಿ, ತಮಿಳುನಾಡು. ನೀತಿ ಆಯೋಗವು ರಫ್ತು ಸಿದ್ಧತೆ ಸೂಚ್ಯಂಕ 2024 ಪ್ರಕಾರ ತಮಿಳುನಾಡನ್ನು ಹಿಂದಕ್ಕೆ ಅಗ್ರಸ್ಥಾನಗೊಳಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಮಹಾರಾಷ್ಟ್ರ. ಈ ಸೂಚ್ಯಂಕದಲ್ಲಿ ತಮಿಳುನಾಡು 2ನೇ ಮತ್ತು ಗುಜರಾತ್ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಸಣ್ಣ ರಾಜ್ಯಗಳಲ್ಲಿ ಉತ್ತರಾಖಂಡ ಅಗ್ರಸ್ಥಾನದಲ್ಲಿದೆ. ಈಶಾನ್ಯ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿಭಾಗದಲ್ಲಿ ಜಮ್ಮು ಕಾಶ್ಮೀರ, ನಾಗಾಲ್ಯಾಂಡ್, ದಾದ್ರಾ ಮತ್ತು ನಗರ ಹವೇಲಿ, ದಮನ್ ಆ್ಯಂಡ್ ದಿಯು ಹಾಗೂ ಗೋವಾ ಮುಂಚೂಣಿಯಲ್ಲಿದೆ. ದೀಸ್ ಆರ್ ದ ಲೀಡರ್ಸ್. ನೆಕ್ಸ್ಟ್ ಕ್ವಶನ್, ದೂರದ ಹಳ್ಳಿಗಳಲ್ಲಿ ಆರೋಗ್ಯ ಸೇವೆಯನ್ನು ಉತ್ತೇಜಿಸಲು ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಯಾವ ರಾಜ್ಯದ ಸಹಯೋಗದೊಂದಿಗೆ ಹೆಲ್ದಿ ಬಾರ್ಡರ್ ಕ್ಯಾಂಪೇನ್ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಉತ್ತರಾಖಂಡ್. ನೆಕ್ಸ್ಟ್ ಕ್ವಶನ್, 2026 ಟೈಮ್ಸ್ ಮ್ಯಾಗಜಿನ್ನ ಕ್ರೀಡಾ ಕ್ಷೇತ್ರದ 100 ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದ ಏಕೈಕ ಭಾರತೀಯ ಯಾರು? ಇದರ ಉತ್ತರ ಆಪ್ಷನ್ ಸಿ, ಸ್ಮೃತಿ ಮಂದಣ್ಣ. ಯಾವ ಪ್ರಸಿದ್ಧ ಹರಪ್ಪನ್ ಯುಗದ ಕಲಾಕೃತಿಯ ಮೂಲ ಚಿತ್ರವನ್ನು NCERT
9ನೇ ತರಗತಿಯ ಕಲಾ ಪಠ್ಯ ಪುಸ್ತಕದಲ್ಲಿ ಮರು ಸೇರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಡ್ಯಾನ್ಸಿಂಗ್ ಗರ್ಲ್. ಜನವರಿ 2026ರಲ್ಲಿ 300ರಿಂದ 400 ವರ್ಷ ಹಳೆಯದಾದ ಬೃಹತ್ ಕಪ್ಪು ಹವಳವನ್ನು ವಿಜ್ಞಾನಿಗಳು ಎಲ್ಲಿ ಕಂಡುಹಿಡಿದರು? ಉತ್ತರ ಆಪ್ಷನ್ ಬಿ, ಫಿಯೋರ್ಡ್ಲ್ಯಾಂಡ್, ನ್ಯೂಜಿಲೆಂಡ್. ಏಷ್ಯಾ ಉತ್ಪಾದಕ ಸೂಚ್ಯಂಕ 2026ರಲ್ಲಿ ಭಾರತವು ಎಷ್ಟನೇ ಸ್ಥಾನವನ್ನು ಸಾಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, 6th ಪೊಸಿಷನ್. ಈ ವರದಿಯನ್ನು ಹಾಂಗ್ಕಾಂಗ್ನ ಡೆಜಾನ್ ಶಿರಾ ಅಂಡ್ ಅಸೋಸಿಯೇಟ್ಸ್ ಬಿಡುಗಡೆ ಮಾಡಿದೆ. ಚೀನಾ, ಮಲೇಷ್ಯಾ ಮತ್ತು ವಿಯೆಟ್ನಾಂ ಅಗ್ರ 3 ದೇಶಗಳಾಗಿವೆ. ಭಾರತದ ಸ್ಥಾನ 6ನೇ ಸ್ಥಾನ. ಜನವರಿ 2026ರಲ್ಲಿ ಯಾವ ಕೇಂದ್ರಾಡಳಿತ ಪ್ರದೇಶ ಅಥವಾ ರಾಜ್ಯವು ಸ್ಟ್ರೈಪ್ಡ್ ಟೈಗರ್ ಬಟರ್ಫ್ಲೈ ಅನ್ನು ತನ್ನ ರಾಜ್ಯ ಚಿಟ್ಟೆ ಎಂದು ಘೋಷಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಚಂಡೀಗರ್. ಇದರ ವೈಜ್ಞಾನಿಕ ಹೆಸರು ಡಾನೌಸ್ ಜೆನುಷಿಯಾ ಎಂದಾಗಿದೆ. ಜನವರಿ 2026ರಲ್ಲಿ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡದ ನೂತನ ಮುಖ್ಯ ತರಬೇತುದಾರರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಅಮೇಲಿಯಾ ವಾಲ್ವೆರ್ಡೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಹೋರಾಟದ ಜೀವನದ ಕುರಿತು ಬರೆದ ಅಗ್ನಿ ಸಿರಸ್ಸಿನಲ್ಲಿ ವಿಕಸಿಸಿದ ತಾವರೆ ದ್ರೌಪದಿ ಮುರ್ಮು ಪುಸ್ತಕದ ಲೇಖಕರು ಯಾರು? ಹೂ ಇಸ್ ದ ಆಥರ್ ಆಫ್ ದಿ ಬುಕ್ ಅಗ್ನಿ ಸರಸ್ಸುలో ವಿಕಸಿತಿಂಚಿನ ಕಮಲಂ ದ್ರೌಪದಿ ಮುರ್ಮು, written on the struggling life of President Draupadi Murmu? Who is the author? The correct answer is option B, Yarlagadda Lakshmi Prasad. Next question. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ 2026 ಯಾವಾಗ ಆಚರಿಸಲಾಯಿತು? ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, May 3. ಈ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇದ ಥೀಮ್ ಅ ಫ್ಯೂಚರ್ ಅಟ್ ಪೀಸ್, ಪ್ರಮೋಟಿಂಗ್ ಪ್ರೆಸ್ ಫ್ರೀಡಮ್ ಫಾರ್ ಹ್ಯೂಮನ್ ರೈಟ್ಸ್ ಡೆವಲಪ್ಮೆಂಟ್ ಅಂಡ್ ಸೆಕ್ಯೂರಿಟಿ. ನೆಕ್ಸ್ಟ್ ಕ್ವಶನ್. ಯಾವ ದೇಶದ ಸಂಸತ್ತಾದ ನೆಸೆಟ್ ಅನ್ನು ಉದ್ದೇಶಿಸಿ ಮಾತನಾಡಿದ ಭಾರತದ ಮೊದಲ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ನರೇಂದ್ರ ಮೋದಿ ಪಾತ್ರರಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಇಸ್ರೇಲ್. 2015ರಲ್ಲಿ ಅಂದಿನ ಭಾರತದ ರಾಷ್ಟ್ರಪತಿಯಾಗಿದ್ದ ಪ್ರಣಬ್ ಮುಖರ್ಜಿ ಅವರು ನೆಸೆಟ್ ಅನ್ನು ಉದ್ದೇಶಿಸಿ ಮಾತನಾಡಿದ್ದರು. ಅಂದ್ರೆ ಫಸ್ಟ್ ಪ್ರಧಾನಿ ನರೇಂದ್ರ ಮೋದಿ, ಫಸ್ಟ್ ರಾಷ್ಟ್ರಪತಿ ಹೇಳೋದಾದ್ರೆ ಪ್ರಣಬ್ ಮುಖರ್ಜಿ. ನೆಕ್ಸ್ಟ್ ಕ್ವಶನ್. ಭಾರತೀಯ ರಿಸರ್ವ್ ಬ್ಯಾಂಕ್ ದೇಶದ 2ನೇ ಅತ್ಯಾಧುನಿಕ ಡೇಟಾ ಸೆಂಟರ್ ಮತ್ತು ಸೈಬರ್ ಭದ್ರತಾ ತರಬೇತಿ ಸಂಸ್ಥೆಯನ್ನು ಎಲ್ಲಿ ಸ್ಥಾಪಿಸಿದೆ? ಇದಕ್ಕೆ ಉತ್ತರ ಆಪ್ಷನ್ ಬಿ, ಭುವನೇಶ್ವರ್, ಒಡಿಶಾ. ವಿಶ್ವಸಂಸ್ಥೆಯು ಶಕ್ತಿ ಸುರಕ್ಷತೆಯ ಜಾಗತಿಕ ಚಾಂಪಿಯನ್ ಆಗಿ ಯಾರನ್ನು ಹೆಸರಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಸಚಿನ್ ತೆಂಡೂಲ್ಕರ್. ನೆಕ್ಸ್ಟ್ ಕ್ವಶನ್. ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ಕ್ರಾಫ್ಟ್ ಯೋಜನೆಯ 3ನೇ ಹಡಗಾದ INS ಅಂಜದೀಪ್ ಅನ್ನು ಭಾರತೀಯ ನೌಕಾಪಡೆಯು ಎಲ್ಲಿ ನಿಯೋಜಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಚೆನ್ನೈ ಪೋರ್ಟ್. ನೆಕ್ಸ್ಟ್ ಕ್ವಶನ್. ಏಷ್ಯಾ ಆರ್ಥಿಕ ಸಂವಾದ 2026ರ 7ನೇ ಆವೃತ್ತಿಯನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಸಿ, ಪುಣೆ. ಇದರ ಥೀಮ್ ಏನಂದ್ರೆ ಜಿಯೋ ಎಕನಾಮಿಕ್ಸ್ ಬಿಹಾಂಡ್ ಗ್ಲೋಬಲೈಸೇಷನ್, ಟ್ಯಾರಿಫ್ಸ್, ಟೆಕ್ನಾಲಜೀಸ್ ಅಂಡ್ ಸ್ಟ್ರಾಟಜಿಕ್ ಅಲೈನ್ಮೆಂಟ್. ನೆಕ್ಸ್ಟ್ ಕ್ವಶನ್. ಭಾರತದ ವೈಷ್ಣವಿ ಅಡ್ಕರ್ ಅವರನ್ನು ಸೋಲಿಸುವ ಮೂಲಕ ITF ಮಹಿಳಾ ಓಪನ್ W100 ಬೆಂಗಳೂರು 2026ರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಹನ್ನೆ ವ್ಯಾನ್ ಡೆ ವಿಂಕೆಲ್. ಟೇರಿ ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆ 2026 ಅಡಿಯಲ್ಲಿ ಹಿಮ್ ಕನೆಕ್ಟ್ ಅನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಸಿ, ನ್ಯೂ ಡೆಲ್ಲಿ. ಈ ಶೃಂಗಸಭೆಯು 25ನೇ ಆವೃತ್ತಿಯಾಗಿದೆ. ಇದರ ಥೀಮ್ ಟ್ರಾನ್ಸ್ಫಾರ್ಮೇಷನ್ ವಿಯಾ ವಾಯ್ಸಸ್ ಅಂಡ್ ವ್ಯಾಲ್ಯೂಸ್ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ನೆಕ್ಸ್ಟ್ ಕ್ವಶನ್. ಮಾಲಿನ್ಯವನ್ನು ಕಡಿಮೆ ಮಾಡಲು ಭಾರತವು ಇತ್ತೀಚೆಗೆ ಯಾವ ಮೊದಲ ರಾಷ್ಟ್ರೀಯ ಮಟ್ಟದ ಫಲಿತಾಂಶ ಆಧಾರಿತ ಪರಿಸರ ಪ್ರಶಸ್ತಿಯನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಜೀರೋ ಪ್ರೈಸ್. ನೆಕ್ಸ್ಟ್ ಕ್ವಶನ್. ಕೇಂದ್ರದ PM ಶ್ರೀ ಯೋಜನೆಯ ಮಾದರಿಯಲ್ಲಿ ರಾಜ್ಯದಲ್ಲಿ CM ಶ್ರೀ ಸ್ಕೂಲ್ ಸ್ಕೀಮ್ ಪ್ರಾರಂಭಿಸುವುದಾಗಿ ಯಾವ ರಾಜ್ಯ ಸರ್ಕಾರ ಘೋಷಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಹರಿಯಾಣ. ಈ PM ಶ್ರೀ ಫುಲ್ ಫಾರ್ಮ್ ಏನಂದ್ರೆ PM ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ, PM ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ. ಇದನ್ನು ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಅಂದ್ರೆ 5 ಸೆಪ್ಟೆಂಬರ್ 2022ರಂದು ಪ್ರಾರಂಭಿಸಲಾಯಿತು. ಇದು ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ.